ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ ಎಲ್ಲರಿಗೂ ಕೂಡ. ಫಲಿತಾಂಶ ಏನಾಗುತ್ತೆ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಕಮಲ ಅರಳುತ್ತೆ, ಕಾಂಗ್ರೆಸ್ ಕೈ ಹಿಡಿತಾರೆ ಜನರು ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ವೆರಿ ಫಸ್ಟ್ ಫಲಿತಾಂಶವನ್ನ ಕೊಡುತ್ತೆ. 543 ಕ್ಷೇತ್ರಗಳು, 500ಕ್ಕೆ ಹೆಚ್ಚು ರಿಪೋರ್ಟರ್ಸ್ ಎಕ್ಸಾಕ್ಟ್ ಆದಂತಹ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಟೀಮ್ ಸರ್ವ ಸನ್ನದ್ಧವಾಗಿದೆ. ಕರಾರುವಕ್ಕಾದಂತಹ ಫಲಿತಾಂಶ ಬೇಕು ಅಂತಂದ್ರೆ, ಸೆಕೆಂಡ್ ಟು ಸೆಕೆಂಡ್ ಅಪ್ಡೇಟ್ ಬೇಕು ಅಂತಂದ್ರೆ ನೀವು ಇವತ್ತು ಮಧ್ಯರಾತ್ರಿ 12 ಗಂಟೆವರೆಗೂ ಫಲಿತಾಂಶವನ್ನ ರಿಪಬ್ಲಿಕ್ ಕನ್ನಡವನ್ನ ನೋಡ್ತಾನೆ ಇರಬೇಕು. ನಿಮಗೆ ವೇಗದ ಫಲಿತಾಂಶ ಸಿಗಬೇಕು ಅಂತಂದ್ರೆ, ಕರಾರುವಕ್ಕಾದ ಫಲಿತಾಂಶ ಸಿಗಬೇಕು ಅಂತಂದ್ರೆ ಡೈರೆಕ್ಟ್ ಸೋರ್ಸ್ ಟು ವಿವರ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡ ಮನಗಳಿಗೆ ಫಲಿತಾಂಶವನ್ನ ನೀಡ್ತಾ ಸಾಗುತ್ತೆ. ನಮ್ಮ ಇಡೀ ತಂಡ ಈಗ ಸರ್ವಸನ್ನದ್ಧವಾಗಿದೆ ಕರಾರುವಕ್ಕಾದ ಫಲಿತಾಂಶವನ್ನ ಕೊಡೋದಕ್ಕೆ. ಸೆಕೆಂಡ್ ಟು ಸೆಕೆಂಡ್ ಏನಾಗ್ತಾ ಇದೆ ಸ್ಟ್ರಾಂಗ್ ರೂಮ್ ನ ಒಳಗಡೆ, ಸ್ಟ್ರಾಂಗ್ ರೂಮ್ ನ ಹೊರಗಡೆ. ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗೋದಕ್ಕೆ. ಪ್ರಮುಖವಾಗಿ ಏನೆಲ್ಲ ಆಗುತ್ತೆ ಬೆಳವಣಿಗೆ, ಏನೆಲ್ಲ ಚರ್ಚೆಗಳಾಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಟ್ರೆಂಡ್ ಒಂದು ಶುರುವಾಗುತ್ತೆ, ಒಂದು ಟ್ರೆಂಡ್ ಅಂತ ಸೆಟ್ ಆಗುತ್ತೆ. ಮೊದಲಿಗೆ ಅಂಚೆ ಮತದಾನ ಎಣಿಕೆ ಆಗುತ್ತೆ, ಅದಾದ ಬಳಿಕ ಬ್ಯಾಲೆಟ್ ಪೇಪರ್ಗಳ ಎಣಿಕೆ ಕೂಡ ಶುರುವಾಗುತ್ತೆ. ಇನ್ನು ಅರ್ಧ ಗಂಟೆ, ಇವಾಗ ಟೈಮ್ 7:34. ಇನ್ನು 26 ನಿಮಿಷಗಳು ಮಾತ್ರ ಬಾಕಿ ಇದೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗೋದಕ್ಕೆ. ಈಗ ಬಹಳ ಬೇರೆ ಬೇರೆ ಮತ ಎಣಿಕೆ ಕೇಂದ್ರಗಳತ್ತ ಅಭ್ಯರ್ಥಿಗಳು ಆಗಮಿಸ್ತಾರೆ. ಕೆಲವೊಂದು ಕಡೆ ಸೈನ್ ಮಾಡಿ ಹೋಗೋದಕ್ಕೆ ಒಂದು ಪ್ರಕ್ರಿಯೆಗಳು ಇರುತ್ತೆ. ಆದರೆ ಈಗ ಬಹಳ ಕುತೂಹಲ ಇರುವಂಥದ್ದು, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ, ಅವರ ಪರವಾಗಿ ಯಾರು ಹೋಗ್ತಾರೆ ಅಲ್ಲಿಗೆ ಅಂತೇಳಿ, ಯಾರು ಹೋಗಬಹುದು ಅಂತೇಳಿ ಕುತೂಹಲ ಇದ್ದೇ ಇದೆ. ಅದೇ ಕಾರಣಕ್ಕೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ಟಿದೆ ಹಾಸನ ಇವತ್ತು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಅಜಯ್, ಶುಭೋದಯ. ಬಹಳ ನಿರೀಕ್ಷೆ ಇದೆ ನಮ್ಮ ಇಡೀ ತಂಡದ ಮೇಲೆ ಇವತ್ತು ಫಲಿತಾಂಶ ಯಾವ ರೀತಿ ಇರುತ್ತೆ, ಯಾವ ರೀತಿಯ ಕರಾರುವಕ್ಕು ಫಲಿತಾಂಶ ಮೂಲೆ ಮೂಲೆಯಿಂದ ನಮ್ಗೆ ಸಿಗುತ್ತೆ ಅಂತ. ತಾವೀಗ ಯಾವ ಪ್ಲೇಸ್ ಅಲ್ಲಿ ಇದ್ದೀರಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಾಗಲೇ ನಾವು ಕೂಡ ಬೆಂಗಳೂರು ಏನು ಲೋಕಸಭೆ ಇರುವಂತಹ ಏನು ಸೆಂಟ್ರಲಲ್ಲಿ ಕೂಡ ಇರುವಂಥದ್ದು ಕೇಂದ್ರ. ಈಗ ನಾನು ಕೂಡ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಕೂಡ ಇರುವಂಥದ್ದು. ಇಲ್ಲಿಗಾಗಲೇ ಬೆಳಗಿಂದನೂ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನು 200ಕ್ಕೂ ಹೆಚ್ಚು ಜನ ಪೊಲೀಸರನ್ನು ಈಗಾಗಲೇ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಮತ್ತು ಜೊತೆಗೆ ಯಾರೇ ಕೂಡ ಒಳಗೆ ಎಂಟ್ರಿ ಕೊಡಬೇಕು ಅಂದರೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ID ಕಾರ್ಡ್ಗಳನ್ನು ಕೂಡ ಈಗಾಗಲೇ ಕೊಡಲಾಗಿರುವಂಥದ್ದು. ಹಾಗೆ ಅದೇ ರೀತಿಯಲ್ಲಿ ಮತ್ತು ಸ್ಟ್ರಾಂಗ್ ರೂಮ್ ಏನಿದೆ, ಪ್ರತಿಯೊಂದು ಸ್ಟ್ರಾಂಗ್ ರೂಮ್ಗೂ ಕೂಡ ಅಲ್ಲೂ ಕೂಡ ಬಿಗಿ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಸಹ ಮಾಡಲಾಗಿರುವಂಥದ್ದು. ಇನ್ನು ಈಗಾಗಲೇ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಕೂಡ ಆಗಿರುವಂಥದ್ದು. ಇನ್ನು ಒಬ್ಬ DCP ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿರುವಂಥದ್ದು. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಈಗಾಗಲೇ ಮತ ಎಣಿಕೆ ಕಾರ್ಯ ಕೂಡ ಆರಂಭ ಆಗುತ್ತೆ. ಇನ್ನು ಯಾರ್ಯಾರಿಗೆ ಯಾವ್ಯಾವ ರೂಮಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳ ರೂಮ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ, ಆಯಾ ಸ್ಟ್ರಾಂಗ್ ರೂಮ್ನಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಒಟ್ಟು ಬೆಂಗಳೂರು ಕೇಂದ್ರ ಏನು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ಬರುವಂಥದ್ದು. ಸೊ ಹೀಗಾಗಿ ಅಲ್ಲೂ ಕೂಡ ಎಲ್ಲ ತಯಾರಿನೂ ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಇದರ ಜೊತೆಗೂ ಕೂಡ ಸಾಕಷ್ಟು ಜನ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯಲ್ಲಾಗಲೇ ಆಗಿರುವಂಥದ್ದು. ಎಲ್ಲೂ ಕೂಡ ಯಾರು ಸುಖ ಸುಮ್ಮನೆ ಓಡಾಡುವಂತಿಲ್ಲ, ಮತ್ತು ಯಾರು ಕೂಡ ಮತ್ತೆ ಸ್ಟ್ರಾಂಗ್ ರೂಮ್ ಕಡೆ ಕೂಡ ಹೋಗುವಂತಿಲ್ಲ. ಯಾರ್ಯಾರು ಅವರ ಅಭ್ಯರ್ಥಿ ಪರವಾಗಿ ಅವರು ಹೋಗ್ತಾರೋ ಅವರ ಪೂರಕವಾದಂತಹ ID ಕಾರ್ಡ್ ಕೂಡ ಇರಬೇಕಾಗತ್ತೆ, ಅವರಂತಗೆ ಮಾತ್ರ ಇಲ್ಲಿ ಎಂಟ್ರಿಯನ್ನು ಕೊಡಲಾಗುತ್ತೆ. ಒಟ್ಟಿನಲ್ಲಿ ಬಿಗಿ ಬಂದೋಬಸ್ತಲ್ಲೂ ಕೂಡ ಈಗಾಗಲೇ ಮೌಂಟ್ ಕಾರ್ಮಲ್ಲೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲೂ ಕೂಡ ಏನು ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ ಅಂತ ಹೇಳ್ಬೋದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಜಯ್ ಮಾಹಿತಿಗಾಗಿ. ಸಹಜವಾಗಿ ಒಂದಷ್ಟು ಈ ಎಲೆಕ್ಷನ್ ರಿಸಲ್ಟ್ ಆದ ಬಳಿಕ ನಮಗೆ ಕೇಳಕ್ಕೆ ಸಿಗೋದು VVPAT ಅಲ್ಲಿ ದೋಷ ಇತ್ತು, ಈ ಮತಯಂತ್ರಗಳಲ್ಲೇ ದೋಷ ಇತ್ತು ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬಂದ್ಬಿಡುತ್ತೆ ಫಲಿತಾಂಶ ಹೊರಬಿದ್ದ ಬಳಿಕ. ಅಲ್ಲಿ ತನಕ ಸೈಲೆಂಟ್ ಆಗಿರ್ತಾರೆ, ಅಲ್ಲಿ ತನಕ ಯಾರು ಕೂಡ ಮಾತಾಡಲ್ಲ. ಸಹಜವಾಗಿ ಈ ವಿಚಾರಗಳನ್ನ ಕಾಂಗ್ರೆಸ್ ಪಾಳ್ಯದವರು ಎತ್ತು ಬಿಡ್ತಾರೆ.
ಇಲ್ಲ ರೀ ವಿ ವಿ ಪ್ಯಾಟ್ ಸರಿಯಾಗಿರ್ಲಿಲ್ಲ, EVM ಮಷಿನ್ಗಳಲ್ಲೇ ದೋಷ ಇದೆ, ಅವ್ರಿಗೆ ಇಷ್ಟ ಬಂದಂಗೆ ಫಲಿತಾಂಶ ತಂದುಬಿಟ್ಟಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಪ್ರತಿ ಬಾರಿಯೂ ಕೂಡ ಫಲಿತಾಂಶ ಬಂದಾಗ ಮುನ್ನೆಲೆಗೆ ತರ್ತಾರೆ. ಬಟ್ ಈ ಬಾರಿಯೂ ಕೂಡ ಅಂಥದ್ದೇ ವಿಚಾರಗಳು ಚರ್ಚೆ ಆಗುತ್ತಾ? ಕಾದ್ ನೋಡಬೇಕು. ಫಲಿತಾಂಶ ಬಂದ ಬಳಿಕವೇ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ನಾಗೇಂದ್ರ ಬಾಬು, ಎಸ್ ಎಕ್ಸಾಕ್ಟ್ಲಿ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳು ಮತದಾರ ಪ್ರಭುಗಳು ಬರೆದಿರುವಂಥ ಹಣೆ ಬರಹ, ಅಭ್ಯರ್ಥಿಗಳ ಭವಿಷ್ಯ Exactly. ಏನು ಆಗತ್ತೆ ನೋಡಿ. ಎಷ್ಟು ಒಂದು 20 ರೌಂಡ್ ಸುತ್ತಿನ ಮತ ಎಣಿಕೆ ಇರುತ್ತೆ, ಒಂದಷ್ಟು ಕೆಲವು ಕಡೆ 16 ಸುತ್ತಿನ ಮತ ಎಣಿಕೆ ಇರುತ್ತೆ. ಒಂದೊಂದು ಹಂತದ ಮತ ಎಣಿಕೆ ಕಂಪ್ಲೀಟ್ ಆಗ್ತಾ ಹೋಗ್ತಂತೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ ನಿಮಗೆ. 8 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಒಂದು ಟ್ರೆಂಡ್ ಸೆಟ್ ಆಗ್ತಾ ಹೋಗುತ್ತೆ. ಒಬ್ರು ಮುನ್ನಡೆ, ಒಬ್ರು ಹಿನ್ನಡೆ, ಹಾವು ಏಣಿ ಆಟದಂತೆ ಅದು ನಡೀತಾನೆ ಇರುತ್ತೆ. ಚುನಾವಣಾ ಸಿಬ್ಬಂದಿಗೆ ಕೊಟ್ಟ ನೋಡಿ, ಇದು ಉಪ್ಪಿಟ್ಟು ಕೊಟ್ಟಿದ್ದಾರೆ ಪಾಪ ಅವ್ರಿಗೆ, ಅದ್ರಲ್ಲಿ ಹುಳ ಪತ್ತೆ ಆಗಿದೆ. ಚುನಾವಣಾ ಸಿಬ್ಬಂದಿ ಕೂಡ ಊಟಕ್ಕಾದ್ರೂ ಸ್ವಲ್ಪ ಕರೆಕ್ಟಾಗಿರೋದು ಕೊಡ್ರಿ ಮಾರಾಯ. ಸುರಪುರ ಉಪಚುನಾವಣೆ ಬೈ ಎಲೆಕ್ಷನ್ ಅಲ್ಲಿ ಆಗಿರುವಂಥ ಘಟನೆ, ಯಾದಗಿರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿರುವಂಥ ಘಟನೆ, ಚುನಾವಣಾ ಸಿಬ್ಬಂದಿಗೆ ಕೊಟ್ಟಂತ ಉಪ್ಪಿಟ್ಟಿನಲ್ಲಿ ಹುಳು ಪತ್ತೆ ಆಗಿದೆ. ಅಧಿಕಾರಿಗಳು ಸುಮ್ಮನೆ ಇರ್ತಾರ? ಹಾರ್ತಾರ ಅವರು. ಸುರಪುರ ಬೈ ಎಲೆಕ್ಷನ್ ಅಲ್ಲಿ ಕೌಂಟಿಂಗ್ ಸೆಂಟರ್ನಲ್ಲಿ ನಡೆದಿರುವಂಥ ಘಟನೆ ಇದು. ತಿನ್ನೋ ಅನ್ನದಲ್ಲಿ ಹುಳ. ನಮಗೆ ಇಡೀ ರಾತ್ರಿನೂ ಇದೇ ಸುದ್ದಿ. ಆ ಬೆಂಗಳೂರು ವಿವಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಅಲ್ಲಿ. ಈ ಬೆಳಗ್ಗೆ ನೋಡಿದ್ರೆ ಅವರು ಚುನಾವಣಾಧಿಕಾರಿಗಳಿದ್ದಾರೆ, ಅವ್ರಿಗೆ ತಿನ್ನೋ ಉಪ್ಪಿಟ್ಟಲ್ಲಿ ಹುಳ ಪತ್ತೆ ಆಗಿದೆ ಅಂದ್ರೆ ನಾಚಿಕೆ ಆಗಬೇಕು. ಅಲ್ಲ, ಅವ್ರು ವೋಟ್ ಕೌಂಟ್ ಮಾಡೋದಾ, ಉಪ್ಪಿಟ್ಟಲ್ಲಿ ಬಂದಿರೋ ಹುಳ ಕೌಂಟ್ ಮಾಡೋದಾ? ಹೌದು, ಅದೇ ಪರಿಸ್ಥಿತಿ ಈಗ. ನೋಡಿ, ಬೇಜಾರಾಗುತ್ತೆ. ಅಲ್ಲ, ಯಾವಾಗಲೂ ಕೂಡ ಇಂಥ ಅವ್ಯವಸ್ಥೆಗಳೇ. ಮೊನ್ನೆ ಓಟ್ ಹಾಕೋದಕ್ಕೆ ಜನ ಬಂದ್ರಲ್ಲ ಪಾಪ, ಅಲ್ಲಿ ಆ ವೋಟಿಂಗ್ ಬೂತ್ಗಳಿತ್ತಲ್ಲ, ಅಲ್ಲೂ ಕೂಡ ಅವ್ಯವಸ್ಥೆಗಳು. ಅಲ್ಲಿ ಸಿಬ್ಬಂದಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಸರಿಯಾಗಿ ಶೌಚಾಲಯಗಳ ವ್ಯವಸ್ಥೆ ಇರಲಿಲ್ಲ. ಪಾಪ ಪರದಾಡ್ಬಿಟ್ರು ಹೆಣ್ಮಕ್ಳೆಲ್ಲ. ಮಹಿಳಾ ಸಿಬ್ಬಂದಿಗಳ ಪರದಾಟ ನೋಡಿ ಅಯ್ಯೋ ಅನಿಸ್ಬಿಡ್ತು ನಮಗೆಲ್ಲ. ನೋಡಿ ಇಲ್ಲಿ ಹುಳ ತೋರಿಸ್ತಾವ್ರು. ನೋಡಿ ಇಲ್ಲಿ, ನೋಡಿ ಹುಳ, ನೋಡಿ ಇಲ್ಲಿ ಹುಳ ತೋರಿಸ್ತಾ ಇರೋದು ಹುಳನ ಯಾವ ರೀತಿಯಾಗಿ. ನೋಡಿ, ಇವಾಗ ಇಲ್ಲೇ ಇರ್ತೀರಲ್ಲ, ನೀವು ನೋಡ್ತಿರೋ ರಿಸಲ್ಟ್. ಈಗಾಗಲೇ MP ಸತತ 3 ಬಾರಿ ಗೆದ್ದಿದ್ದಾರೆ. ಅವರಿಗೆ ವಿರೋಧಿ ಅಲೆ ಇದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ತಮಗೂ ಕೂಡ ಪ್ರಚಾರದ ವೇಳೆ ಕಂಡು ಬಂದಿತ್ತು. ಅದು ಮತದಾನವಾಗಿ ಪರಿವರ್ತನೆ ಆಗಿದೆ ಅನ್ಸುತ್ತಾ ಸರ್? ನನಗೆ ನೋಡಿ, ನನಗೆ ಏನು ಭರವಸೆ ಇದೆ, ನಮ್ಮ ಪಕ್ಷ ಏನು ಕೆಲಸ ಮಾಡಿದೆ, ಕಾಂಗ್ರೆಸ್ ಪಕ್ಷ, ನಮ್ಮ ಮ್ಯಾನಿಫೆಸ್ಟೋ, ನಮ್ಮ 5 ಗ್ಯಾರಂಟೀಸ್, ಅದು ಖಂಡಿತ ವರ್ಕ್ ಆಗುತ್ತೆ. ನಮ್ಮ ಸರ್ಕಾರ ಬಲ ಮೇಲೆ ನಾವು ಗೆದ್ದೀವಂತ ನನಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ನಾಯಕರು ತಮ್ಮ ಮೇಲೆ ವಿಶ್ವಾಸ ಇಟ್ಟು ಟಿಕೆಟ್ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಗೊತ್ತಾಗುತ್ತೆ ಅನ್ನುವಂಥದ್ದು ಖಂಡಿತ ಆಗುತ್ತೆ ಸರ್. ಒಂದು ವೇಳೆ ತಮಗೆ ನಿರೀಕ್ಷಿತ ಫಲಿತಾಂಶ ಬರದೇ ಇದ್ರೆ ತಮ್ಮ ನಡೆ ಏನಿರುತ್ತೆ ಮುಂದೆ? ಪಕ್ಷ ಕಟ್ಟೋ ಕೆಲಸ ಡೆಫಿನೆಟ್ಲಿ ನಮ್ಮ ಪಕ್ಷ, ನನಗೆ ಫಸ್ಟ್ ಆಫ್ ಆಲ್ ನನಗೆ ಪೂರ್ತಿ ನಂಬಿಕೆ ಇದೆ ನಾವು ಗೆಲ್ತೀವಂತ. ಏನಾದರೂ ನಾವು ಪಕ್ಷದ ಕಾರ್ಯಕರ್ತರು ಏನು ರಿಸಲ್ಟ್ ಬಂದ್ರೂ ಪಕ್ಷ ಕಟ್ಟೋದು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಸರ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಇದಿಷ್ಟು ಬೆಂಗಳೂರು ಕೇಂದ್ರ ಕ್ಷೇತ್ರದ ಅಭ್ಯರ್ಥಿ ಆದಂಥ